ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಪಲ್ಲು ಈ ಕಲರ್ ಇದೆ ನೋಡಿ. ಸೀರೆ ಈ ಕಲರ್ ಇದೆ. ಸೀರೆ ಕಲರ್ ಥ್ರೆಡ್ಸ್ ತಗೊಂಡಿದ್ದೀನಿ. 6 ಎಳೆ ಸುತ್ತಕೊಂಡಿರೋ ಥ್ರೆಡ್ ತಗೊಂಡಿದ್ದೀನಿ. 6 ಎಳೆ ಆದರೂ ಸುತ್ಕೊಳ್ಳಿ, ಇಲ್ಲ 7 ಎಳೆ ಆದರೂ ಸುತ್ಕೊಳ್ಳಿ, ಇಲ್ಲಾಂದರೆ 8 ಎಳೆ ಆದರೂ ಯೂಸ್ ಮಾಡ್ಕೋಬೋದು. ಪಲ್ಲು ಬ್ಯಾಕ್ ಸೈಡ್ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಈಗ 4 ಚೈನ್ ಮಾಡ್ಕೊತಾ ಇದ್ದೀನಿ. 1 2 3 4 ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಇನ್ನು ಒಂದು ಸಿಂಗಲ್ ಕ್ರೋಶೆ. ಈಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾವ ಥರ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊತಾ ಇದ್ದೀನಿ ನೋಡಿ. 5 ಚೈನ್ ಇಲ್ಲಾಂದರೆ 4 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ತ್ರಿಬಲ್ ಕ್ರೋಶಾ ಕಂಬ ಒಂದು ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ ಮಾಡ್ಕೋಬೇಕು. ಈಗ ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಕಂಬಕ್ಕೇನೆ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ನಾನು 10 ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ದೀನಿ. ನೋಡಿ 10 ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಲಾಕ್, ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. 4 ಚೈನ್ ಇಲ್ಲ 5 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ. ಈಗ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.
ಈ ಡಿಸೈನಲ್ಲಿ ಕುಚ್ಚು ಜಾಸ್ತಿ ಬರೋದಿಲ್ಲ, ಬೇಗ ಮುಗಿಯುತ್ತೆ. ನೋಡಿ 10 ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ಇನ್ನೂ 3 ಸ್ಲ್ಯಾಂಟಿಂಗ್ ಆರ್ಚಸ್ ಮಾಡ್ಕೋಬೇಕು. 3 ಮಾಡಿ ತೋರಿಸ್ತೀನಿ ನೋಡಿ. ಇದೇ ಥರ ಮಾಡ್ಕೋಬೇಕು ನೋಡಿ. 2 ಹಾಕಿದ್ನಲ್ಲ ಸ್ಲ್ಯಾಂಟಿಂಗ್ ಆರ್ಚ್, ಇವಾಗ 3 ಮಾಡ್ಕೊಂಡಿದ್ದೀನಿ. ಟೋಟಲ್ 5 ಆಗುತ್ತೆ. ಇದೇ ಥರ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 4 ಚೈನ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಈಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಲಾಕ್, ತ್ರಿಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದೇ ಥರ 5 ಸ್ಲ್ಯಾಂಟಿಂಗ್ ಆರ್ಚಸ್ನ ಹಾಕ್ಕೊಂಡೋಗಿ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆಯಲ್ಲಿ ನನಗೆ 3 ಸ್ಲ್ಯಾಂಟಿಂಗ್ ಆರ್ಚಸ್ ಬಂದಿದೆ. ಮತ್ತು 4 ಚೈನ್ ಹಾಕ್ಕೊಂಡು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಿದ್ದೀನಿ. 5 ಸ್ಲ್ಯಾಂಟಿಂಗ್ ಆರ್ಚಸ್ ಆದಮೇಲೆ ಒಂದು ಕುಚ್ಚು ಬರುತ್ತೆ. ಹೆವಿ ಕುಚ್ಚು ಬರೋದಿಲ್ಲ, ಬೇಗ ಮುಗಿಯುತ್ತೆ ಈ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.